ಕರ್ನಾಟಕ ಒಳ ಮೀಸಲಾತಿ ಹೋರಾಟ ಸಮಿತಿ ಇದೇ ತಿಂಗಳು 12ರಂದು ಫ್ರೀಡಂ ಪಾರ್ಕ್ನಲ್ಲಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಮ್ಮ ದಾಸಂಸ ಮತ್ತು ಆರ್ಪಿಐಬಿ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಈ ಒಂದು 12ನೇ ತಾರೀಕು ಫ್ರೀಡಂ ಪಾರ್ಕ್ ನಡೆಯುವಂತಹ ಕಾರ್ಯಕ್ರಮಕ್ಕೆ ಆರ್ಪಿಐಬಿ ಮತ್ತು ದಾಸಂಸದ ರಾಜ್ಯದ ನಮ್ಮ ಎಲ್ಲ ಸಂಘಟನೆ ಕಾರ್ಯಕರ್ತರು, ಪದಾಧಿಕಾರಿಗಳು ಪಾಲ್ಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನೀತವಾಗಿ ಮನವಿಯನ್ನು ಮಾಡ್ಕೊಂತ ಇದ್ದೀನಿ. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಇಲ್ಲದೇನೆ 56,432 ಹುದ್ದೆಗಳನ್ನು ತುಂಬಕ್ಕೆ ತರಾತುರಿಯಲ್ಲಿ ಪ್ರಯತ್ನವನ್ನ ಮಾಡಿ ಸುತ್ತೋಲೆಯನ್ನು ಹೊರಡಿಸಿದೆ. ಈ ಸುತ್ತೋಲೆ ಕಾನೂನು ಬಾಹಿರ, ಸಂವಿಧಾನ ವಿರೋಧಿ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಒಂದು ಮರಣ ಶಾಸನವಾಗಿದೆ. ಆದ್ದರಿಂದ 27/2/2026ರಂದು ರಾಜ್ಯ ಸರ್ಕಾರ ಹೊರಡಿಸುವಂತ ಸುತ್ತೋಲೆಯನ್ನು ವಾಪಸ್ ಪಡೆಯಬೇಕು. ಒಳ ಮೀಸಲಾತಿ ಅಳವಡಿಸೋದಕ್ಕೆ ವಿರೋಧವನ್ನ ಮಾಡಿರುವಂತಹ ಕೆಲವರು ಒಳ ಮೀಸಲಾತಿ ವಿರೋಧಿಗಳು ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಮಾದಿಗ ಸಂಬಂಧಿತ ಹೋರಾಟಗಾರರು ನಿರಂತರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. 8 ಜನ ಹುಬ್ಳಿ ಸಮಾವೇಶದಲ್ಲಿ ತೀರೋಗಿದ್ದಾರೆ. 7 ಜನರ ನ್ಯಾಯಾಧೀಶರ ಸಂವಿಧಾನ ಪೀಠದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಳ ಮೀಸಲಾತಿ ಮಾಡೋದಕ್ಕೆ ತೀರ್ಪನ್ನು ಕೊಟ್ಟಿದ್ದಾರೆ, ಅಂಗೀಕಾರ ಮಾಡಿದೆ. ಏನ್ ಮಸೂದೆಯನ್ನು ಅಂಗೀಕಾರ ಮಾಡಿ ರಾಜ್ಯಪಾಲರು ವಿಧೇಯಕಕ್ಕೆ ಸಹಿಯನ್ನ ಮಾಡಿ ಅಧಿಕೃತವಾಗಿ ಜಾರಿಯಲ್ಲಿದೆ. ಆದರೆ ಎಲ್ಲಾ ಪ್ರಕ್ರಿಯೆಗಳನ್ನು ಬದಿಗೊತ್ತಿ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿ ಇಲ್ಲದೇ ಉದ್ಯೋಗ ನೇಮಕಾತಿ ಮಾಡಕ್ಕೆ ಹೊರಟಿರುವಂತದ್ರಿಂದ ದಲಿತ ವಿರೋಧಿ ಪಿತೂರಿ ಇದೆ. ಮಾದಿಗ ಸಂಬಂಧಿತ ಜಾತಿಗಳಿಗೆ ವಿಷವನ್ನು ಉಣಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ 12ನೇ ತಾರೀಕು ಫ್ರೀಡಂ ಪಾರ್ಕ್ ನಡೆಯುವಂತ ಕಾರ್ಯಕ್ರಮ, ಈ ಬೃಹತ್ ಕಾರ್ಯಕ್ರಮದಲ್ಲಿ ಎಲ್ಲಾ ಸಂಘಟನೆಗಳು, ಮಾದಿಗ ಸಂಬಂಧಿತ ಸಂಘಟನೆಗಳು, ಪರಿಷ್ಠ ಜಾತಿಯ ಸಂಘಟನೆಗಳು, ಅಲೆಮಾರಿ ಸಂಘಟನೆಗಳು ಮತ್ತು ಸಮಾನ ಮನಸ್ಕರು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಹಾಗೇನೆ ಏನು ಸರ್ಕಾರ ಮಾಡಿರುವಂತ ಪಿತೂರಿ ಇದೆಯಲ್ಲ, 27/2/2027ರಂದು ಒಳ ಮೀಸಲಾತಿ ವಿರೋಧವಾಗಿ 56,432 ಉದ್ಯೋಗ ತುಂಬಬೇಕು ಅಂತ ಏನು ಸುತ್ತೋಲೆ ಹೊರಡಿಸಿದೆ, ಈಗಾಗಲೇ ಅದು ಗೆಜೆಟ್ ಅಲ್ಲಿ ನೋಟಿಫಿಕೇಶನ್ ಆಗಿಬಿಟ್ಟಿದೆ ತರಾತುರಿಲಿ. ಆದರೆ ರಾಜ್ಯಪಾಲರ ವಿಧೇಯಕಕ್ಕೆ ಸೈನ್ ಹಾಕಿದ್ದಂಥದ್ದು ಒಳ ಮೀಸಲಾತಿ ವಿಧೇಯಕಕ್ಕೆ ಒಂದಿನ ಮೊದಲೇ ಸೈನ್ ಹಾಕಿ 26/2/2026ರಂದು ಸೈನ್ ಹಾಕಿ ಕಳಿಸಿದ್ರು ಕೂಡ ಇದುವರೆಗೂ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಏನಿದು ರಾಜ್ಯ ಸರ್ಕಾರದ, ಸಿದ್ದರಾಮಯ್ಯನವರ ಸರ್ಕಾರದ ಒಂದು ಈ ತುಳಿತಕ್ಕೊಳಗಾದಂತಹ ದಮನಿತ ಸಮಾಜದ ಮೇಲೆ ಮಾಡುವಂತಹ ದಾಳಿ ಇದೆಯಲ್ಲ, ಈ ದಾಳಿನಲ್ಲಿ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದಿದ್ದಾರೆ. ಸಾಮಾಜಿಕ ನ್ಯಾಯ ಅಂತ ಹೇಳುವಂತಹ ಸಿದ್ದರಾಮಯ್ಯನವರು ಈ ರೀತಿ ಸಂವಿಧಾನಬದ್ಧವಾದಂತಹ ಮತ್ತು ನ್ಯಾಯಯುತವಾದಂತಹ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಮೀನಮೇಷ ಎಣಿಸೋದಿದೆಯಲ್ಲ, ನಾವು ರಾಜ್ಯಾದ್ಯಂತ ತೀವ್ರ ಹೋರಾಟಗಳನ್ನು ಮಾಡಬೇಕಾಗ್ತದೆ. ವಿಧಾನಸೌಧ ಮುತ್ತಿಗೆ ಮಾಡುವಂಥದ್ದು, ಯಾರೋ ಮಾಡುವಂಥದ್ದು, ಧರಣಿ ಮಾಡುವಂಥದ್ದು, ಹೋರಾಟಗಾರರು ಎಚ್ಚೆತ್ತುಕೊಂಡು ಹೋರಾಟವನ್ನು ಮಾಡಬೇಕು. 2ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂತಹ 12ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂತಹ ಬೃಹತ್ ಹೋರಾಟಕ್ಕೆ
ಕರ್ನಾಟಕ ಒಳ ಮೀಸಲಾತಿ ಹೋರಾಟ ಒಕ್ಕೂಟದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರಬೇಕು. ನಾವು ಬರ್ತೇವೆ. ಒಳ ದಲಿತ ಸಂಘರ್ಷ ಸಮಿತಿ, RPIP ನಾವು ಕೂಡ ಭಾಗವಹಿಸ್ತೇವೆ. ನಮ್ಮ ಎಲ್ಲ ಕಾರ್ಯಕರ್ತರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಅವತ್ತು ನಡೆಯುವಂತ ಸಚಿವ ಸಂಪುಟದಲ್ಲಿ ಅಂತಿಮ ತೀರ್ಮಾನವನ್ನ ಮಾಡೋದ್ರ ಮೂಲಕ ಉದ್ಯೋಗ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಅಳವಡಿಸಬೇಕು. ಬಡ್ತಿ ಮೀಸಲಾತಿನಲ್ಲಿ, ಮುಂಬಡ್ತಿನಲ್ಲಿ, ನೇರ ನೇಮಕಾತಿನಲ್ಲಿ ಮತ್ತೆ ಬಜೆಟ್ನಲ್ಲಿ ಎಲ್ಲಾನು ಕೂಡ ಸಮಪಾಲು ಸಮಬಾಳು ಅನ್ನೋದ್ರ ಮೂಲಕ ಒಳ ಮೀಸಲಾತಿಯನ್ನು ವರ್ಗೀಕರಿಸಿ ಈ ಎಲ್ಲ 101 ಸಮಾಜಕ್ಕೂ ಕೂಡ ಸಮಾನವಾಗಿ 15% ಮೀಸಲಾತಿಯನ್ನು ಹಂಚಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಂತೇನೆ. ಕೊನೆಯದಾಗಿ ಏನು ಪ್ರತ್ಯೇಕವಾಗಿ 59 ಅಲೆಮಾರಿ ಸಮಾಜಕ್ಕೆ ಏನು ನಾಗಮೋಹನ್ ದಾಸರವರು 1% ಮೀಸಲಾತಿಯನ್ನು ಪ್ರತ್ಯೇಕ ಮೀಸಲಾತಿಯನ್ನು ಕೊಟ್ಟಿದ್ರು. ಅವರಿಗೆ ಪ್ರತ್ಯೇಕ ಮೀಸಲಾತಿಯನ್ನು 1% ಕೊಡಬೇಕು. ಕೊಡದ ಹೋದ್ರೆ ಪಾಪ ಅವರಲ್ಲಿ ಅನೇಕ 100ಕ್ಕೆ 100ರಷ್ಟು ಕುಟುಂಬಗಳು ಬೀದಿ ಬದಿನಲ್ಲಿ ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಟಾರ್ಪಲ್ಲಿ ಕೂಡ ಅವರಲ್ಲಿ ಗತಿಮತಿಗಳಿಲ್ಲ. ಅಂತ ಸಮಾಜವನ್ನ ವೇದಿಕೆ ಹಾಕಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸರಿಯಾದಂತ ಒಳ್ಳೆಯದಲ್ಲ, ಒಳ್ಳೆ ಕ್ರಮವಲ್ಲ. ಆದ್ದರಿಂದ ಅವ್ರಿಗೂ 1% ಮೀಸಲಾತಿ ಕೊಡಲಿ, ಕೂಡಲೇ ಒಳ ಮೀಸಲಾತಿ ವರ್ಗೀಕರಿಸಬೇಕು. ಇದು ಹೋರಾಟ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತೇನೆ.